ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಶಿವಾಯ. ಜೈ ವಾಸವಿ. ಕಾರ್ತಿಕ ಪುರಾಣ ಅಧ್ಯಾಯ 25. ದುರ್ವಾಸನು ಅಂಬರೀಷನನ್ನು ಶಪಿಸುವುದು. ಎಲೆಯ ಅಂಬರೀಷ ಚಕ್ರವರ್ತಿಯೇ, ನೀನು ಪೂರ್ವಜನ್ಮದಲ್ಲಿ ಮಾಡಿದ ಪಾಪಫಲದ ಪರಿಣಾಮವಾಗಿ ಇಂಥ ಕಷ್ಟವು ಸಂಭವಿಸಿತು. ಆದುದರಿಂದ ಈ ವಿಷಯದಲ್ಲಿ ಏನನ್ನೂ ಹೇಳಲು ಆಗುವುದಿಲ್ಲ. ಹೀಗಿರುವಾಗ ನೀನೇ ಆಲೋಚಿಸಿಕೊಂಡು ನಿನಗೆ ನ್ಯಾಯವೇನೆಂದು ತೋರಿದ ರೀತಿಯಲ್ಲಿ ವರ್ತಿಸು ಎಂದು ಹೇಳಿ ಆತನ ಅಪ್ಪಣೆ ಪಡೆದು ಹೊರಟನು. ತಕ್ಷಣದಲ್ಲಿ ಅಂಬರೀಷನು, ಎಲೆ ವಿದ್ವಾಂಸರೇ, ನನ್ನ ನಿಶ್ಚಿತಾಭಿಪ್ರಾಯವನ್ನು ವಿಶದೀಕರಿಸಿ ಹೇಳುತ್ತೇನೆ ಕೇಳಿರಿ. ದ್ವಾದಶಿ ವ್ರತವನ್ನು ತ್ಯಜಿಸುವುದಕ್ಕಿಂತ ವಿಪ್ರಶಾಪವು ಅಧಿಕವಾದುದು. ಆದುದರಿಂದ ಈಗ ನಾನು ಭೋಜನ ಮಾಡುವುದಿಲ್ಲವಾದರೂ ಜಲಪಾನವನ್ನು ಮಾಡುವೆನು. ಜಲಪಾನವನ್ನು ಭೋಜನವಾಗದು. ಆದುದರಿಂದ ಹೀಗೆ ಮಾಡಿದರೆ ವ್ರತಭಂಗವಾಗುವುದಿಲ್ಲ. ಜಲಪಾನದಿಂದ ನಾನು ಬ್ರಾಹ್ಮಣನಿಗೆ ಅವಮಾನ ಮಾಡಿದಂತೆ ಆಗುವುದಿಲ್ಲ. ಆದುದರಿಂದ ದುರ್ವಾಸ ಮುನಿಯು ನನ್ನನ್ನು ಶಪಿಸಲು ಕೆಲಸವೂ ಇಲ್ಲ, ನನಗೆ ವ್ರತಭಂಗವೂ ಆಗುವುದೂ ಇಲ್ಲ, ನನ್ನ ಪೂರ್ಣ ಪುಣ್ಯದಿಂದ ನಾಶವೂ ಇಲ್ಲ ಎಂದು ಹೇಳುತ್ತಾ ಜಲಪಾನವನ್ನು ಮಾಡಿದನು. ಅಂಬರೀಷನು ಜಲಪಾನವನ್ನು ಮಾಡುತ್ತಿದ್ದಂತೆಯೇ ಸ್ನಾನಾರ್ಥವಾಗಿ ನದಿಗೆ ಹೋಗಿದ್ದ ದುರ್ವಾಸ ಮುನಿಯ ಸ್ನಾನಾಂತರ ಸಂಧ್ಯಾವಂದನೆ ಜಪಾದಿಗಳನ್ನಾಚರಿಸಿ ರಾಜನಿದ್ದ ಸ್ಥಳಕ್ಕೆ ಬಂದನು. ಆಗ ಬ್ರಾಹ್ಮಣರೆಲ್ಲರೂ ಗುಂಜಿಸಲು ಕುಳಿತಿದ್ದರು. ದುರ್ವಾಸನಾದರೂ ಅಂಬರೀಷನು ಜಲಪಾನವನ್ನು ಮಾಡಿದವನೆಂದು ತಿಳಿದವನಾಗಿ ಅತ್ಯಂತ ಕೋಪ ಉಂಟಾಗಿ ರೋಷಾರುಣ ನೇತ್ರಾಗ್ನಿ ಮೊಂಡುತನದಿಂದ ಹೀಗೆ ಹೇಳಿದನು. ಎಲೈ ರಾಜ, ನಾನು ನಿನ್ನ ಮನೆಗೆ ಅತಿಥಿಯಾಗಿ ಬಂದಾಗ ನನ್ನ ಭೋಜನಕ್ಕೆ ಆಹ್ವಾನಿಸಿ ನನಗಿಂತ ಮುಂಚೆಯೇ ನೀನೇಕೆ ಭುಜಿಸಿದೆ? ನೀನು ಭುಜಿಸಿ ಬ್ರಾಹ್ಮಣನಿಗೆ ಅವಮಾನವನ್ನು ಮಾಡಿದ್ದೀಯಲ್ಲವೇ? ನೀನು ದುರ್ಮಾರ್ಗನು, ಶಾಸ್ತ್ರಜ್ಞಾನಹೀನನು, ಧರ್ಮರಹಿತನೂ ಆಗಿರುವೆ. ಸ್ನಾನವನ್ನಾಚರಿಸದೆ ಊಟ ಮಾಡಿದವನು ಅತಿಥಿಯನ್ನು ಊಟಕ್ಕೆ ಆಹ್ವಾನಿಸಿ ಅವನು ಬರುವುದಕ್ಕಿಂತ ಮುಂಚೆಯೇ ಭುಜಿಸುವವನು ಮಲಭಕ್ಷಕರಾಗುತ್ತಾರೆ. ಅತಿಥಿಗಳನ್ನು ಆದರಿಸದವನು ಪಾಪಾತ್ಮನು, ಅಂತವನು ನೀಚ ಜನ್ಮವಾದ ಹುಳುವಾಗಿ ಹುಟ್ಟುವನು. ಶಕ್ತ್ಯಾವಕಾಶವಿದ್ದು ಪ್ರತಿದಿನವೂ ಅತಿಥಿ ಪೂಜೆಯನ್ನು ಮಾಡದವನು ಪಾಪಾತ್ಮನೇ ಅಲ್ಲದೆ ಅತಿಥಿಗಾಗಿ ಅಡಿಗೆ ಮಾಡಿ ಪದಾರ್ಥಗಳನ್ನು ಆತನಿಗೆ ಅರ್ಪಿಸದೆ ತಾನೇ ತಿನ್ನುವವನು ಅತಿ ಪಾಪಾತ್ಮನು. ತುಳಸಿದಳ, ಹೂವು, ಹಣ್ಣುಗಳನ್ನು ಅತಿಥಿಗಳಿಗೆ ನೀಡದೆ ತಿನ್ನುವುದು, ಜಲಪಾನ ಮಾಡುವುದು ಭೋಜನಕ್ಕೆ ಸಮಾನವಾದುದು. ಭೋಜನ ಪ್ರತಿನಿಧಿಯಲ್ಲಿ ಒಂದಾದ ಜಲಪಾನವನ್ನು ಮಾಡಿರುವೆ. ಅತಿಥಿಯನ್ನು ಬಿಟ್ಟು ಜಲಪಾನ ಮಾಡಿದುದರಿಂದ ಬ್ರಾಹ್ಮಣನಿಗೆ ಅವಮಾನವನ್ನು ಮಾಡಿದವನಾದೆ. ಶ್ರೀಹರಿಯು ಬ್ರಾಹ್ಮಣನನ್ನು ಯಾವಾಗಲೂ ಪಡಿಸಿದವನಲ್ಲ. ಬ್ರಾಹ್ಮಣನನ್ನು ಅವಮಾನಿಸಿದರೆ ಶ್ರೀಹರಿಗೆ ಅವಮಾನವಾದಂತೆಯೇ. ನಿನ್ನಂತಹ ಹರಿನಿಂದೆಯನ್ನು ಮಾಡುವವನು ಬ್ರಾಹ್ಮಣವಮಾನಿಯು ಇನ್ನೊಬ್ಬರಿಲ್ಲ. ನಿನ್ನ ಮನೆಗೆ ಕರೆದರೂ ಕರೆಯದಿದ್ದರೂ ಬರುವಂತಹ ಪುರೋಹಿತ ಬ್ರಾಹ್ಮಣರು ಸಮೂಹದಿಂದ ಒಪ್ಪುತ್ತಿರುವ ರಾಜಮದದಿಂದ ನನ್ನನ್ನು ನೋಡಿದೆ. ಇಂಥ ಅಧರ್ಮ ವರ್ತನೆಯುಳ್ಳವನಾದ ನೀನು ಈ ರಾಜವಂಶದಲ್ಲಿ ಏಕೆ ಜನ್ಮಿಸಿದೆ? ಹೀಗೆ ದೂಷಣ ಭಾಷಣಗಳಿಂದ ಕೂಡಿ ಮುಂಗೋಪಿಯಾದ ದುರ್ವಾಸ ಮಹರ್ಷಿಯ ಕುರಿತು ಅಂಬರೀಷನು ಹೀಗೆ ಹೇಳಿದನು. ಮಹಾತ್ಮ, ನಾನು ಮಹಾಪಾಪಾತ್ಮಕನು, ಧರ್ಮರಹಿತನು. ಆದುದರಿಂದಲೇ ಅಜ್ಞಾನವನ್ನು ನನ್ನನ್ನಾವರಿಸಿ ಪಾಪ ಪಂಜರದಲ್ಲಿ ನನ್ನನ್ನು ಉರುಳಿಸಿದೆ. ಅಷ್ಟೇ ಅಲ್ಲದೆ ರಾಜನಾದುದರಿಂದಲೂ ನಾನು ಪಾಪಾತ್ಮನೇ ಆಗಿರುವೆನು. ಭೂಸುರೋತ್ತಮರಿಗೆ ಶಾಂತಿಯೇ ಪ್ರಾಧಾನ್ಯವಲ್ಲವೇ? ನೀವು ಕರುಣಾಹೃದಯದವರು, ತಪೋಧನರು. ಆದುದರಿಂದ ನನ್ನನ್ನು ರಕ್ಷಿಸಿ ಎಂದು ಬೇಡುತ್ತಾ ಮುನಿಯ ಪಾದಗಳನ್ನು ಹಿಡಿದನು. ದಯಾಹೀನನಾದ ಮುಂಗೋಪಿಯೂ ಆದ ಮುನಿಯು ಆ ರಾಜನನ್ನು ತನ್ನ ಎಡಗಾಲಿನಿಂದ ಒದ್ದನು. ಅಷ್ಟಕ್ಕೆ ಸುಮ್ಮನಾಗದೆ ಮಹಾಕೋಪದಿಂದ ರುದ್ರನಂತಾಗಿ ಶಾಂತವೆಂಬುದೇ ಅಲ್ಲದೆ 10 ಜನ್ಮಗಳನ್ನು ಎತ್ತು ಎಂದು ಆತನನ್ನು ಶಪಿಸಿದನು. ಅವು ಯಾವುವೆಂದರೆ, ಮೊದಲನೇ ಜನ್ಮದಲ್ಲಿ ಮತ್ಸ್ಯನಾಗಿಯೂ, 2ನೇ ಜನ್ಮದಲ್ಲಿ ಕೂರ್ಮವಾಗಿಯೂ, 3ನೇ ಜನ್ಮದಲ್ಲಿ ವರಾಹನಾಗಿಯೂ, 4ನೇ ಜನ್ಮದಲ್ಲಿ ಮೃಗೇಂದ್ರನಂತಿರುವ ಸಿಂಹದ ಮುಖವುಳ್ಳವನಾಗಿಯೂ, 5ನೇ ಜನ್ಮದಲ್ಲಿ ವಾಮನನಾಗಿಯೂ, 6ನೆಯ ಜನ್ಮದಲ್ಲಿ ದುರ್ಮಾರ್ಗಿಯಾದವನಿಗೆ 21 ಪರ್ಯಾಯಗಳವರೆಗೆ ಕ್ಷತ್ರಿಯರನ್ನು ಸಂಹರಿಸುವವನಾಗಿಯೂ, 7ನೆಯ ಜನ್ಮದಲ್ಲಿ ಪಿತೃವಾಕ್ಯ ಪರಿಪಾಲಕನಾಗಿಯೂ, ಪ್ರಜೆಗಳ ವಾಕ್ಯಾನುಮತಿಯಂತೆ ರಾಜ್ಯ ಪರಿಪಾಲನೆ ಮಾಡುವವನಾಗಿಯೂ, 8ನೆಯ ಜನ್ಮದಲ್ಲಿ ರಾಜ್ಯಾಧಿಕಾರ ಸಿಂಹಾಸನಾಧಿಕಾರ ಶೂನ್ಯವಾದ ರಾಜನಾಗಿಯೂ, 9ನೆಯ ಜನ್ಮದಲ್ಲಿ ಸರ್ವಜನ ವಂದಿತನಾದ ಬುದ್ಧನಾಗಿಯೂ, 10ನೆಯ ಜನ್ಮದಲ್ಲಿ ಬ್ರಾಹ್ಮಣ ಹಿಂಸೆಯನ್ನಾಚರಿಸುತ್ತಾ ಕರುಣಾರಹಿತನಾದ ಬ್ರಾಹ್ಮಣನಾಗಿ ಹುಟ್ಟುವಂತಾಗಲಿ ಎಂದು ಶಪಿಸಿ, ಇಷ್ಟರಿಂದ ಕೂಡ ಶಾಂತಿಯನ್ನು ಹೊಂದದೆ ಕೋಪೋದ್ರೇಕನಾಗಿ ಮೊಂಡುತನದಿಂದಿದ್ದನು. ಹೀಗಿರಲು ಅಂಬರೀಷನು ಆ ಪರಾತ್ಪರನನ್ನು ರಕ್ಷಿಸುವಂತೆ ತನ್ನ ಮನದಲ್ಲಿಯೇ ಬೇಡಿಕೊಳ್ಳುತ್ತಿದ್ದನು. ಕೂಡಲೇ ಭಕ್ತ ವಾತ್ಸಲ್ಯವುಳ್ಳವನು, ದೀನಜನ ರಕ್ಷಕನು, ಸರ್ವಜೀವಂತರ್ಯಾಮಿಣಿಯೂ ಆದ ಸರ್ವೇಶ್ವರರನ್ನು ಬ್ರಾಹ್ಮಣ ಶಾಪವು ತಟ್ಟದಂತೆ ಭಕ್ತನನ್ನು ಪಾಲಿಸುವ ಕಲ್ಪತರುವಿನಂತೆ ಅಂಬರೀಷನ ಹೃದಯಾಂತರದಲ್ಲಿ ನೆಲೆಸಿ, ಎಲೈ ಮುನಿವರ್ಯ, ನೀನು ಕೊಟ್ಟ ಶಾಪವನ್ನು ನಾನು ಅನುಭವಿಸುತ್ತೇನೆ ಎಂದು ಅಂಬರೀಷನು ನುಡಿಯುತ್ತಿರುವಂತೆಯೇ ದುರ್ವಾಸ ಮುನಿಯು ತನ್ನ ಕೋಪವನ್ನು ಇಷ್ಟಕ್ಕೆ ಉಪಸಂಹಾರ ಮಾಡಿಕೊಳ್ಳದೆ ಮತ್ತೆ ರಾಜನಿಗೆ ಯಾವುದೋ ಹಾನಿಯುಂಟು ಮಾಡಲು ಸಿದ್ಧವಾಗಿದ್ದುದನು. ಆಗ ಶ್ರೀಹರಿಯು ಮುನಿಯ ಮೇಲೆ ಅತ್ಯಂತ ಕೋಪ ಉಂಟಾಗಲು ಮುನಿವೋತ್ತಮನನ್ನು ಸಂಹರಿಸಲೋಸುಗ ತನ್ನ ಚಕ್ರಾಯುಧವನ್ನು ಪ್ರಯೋಗಿಸಿದನು. ಅದು ಕೋಟಿ ಸೂರ್ಯ ಪ್ರಕಾಶದಿಂದ ಮಹಾ ತೇಜಸ್ಸಿನಿಂದ ಕೂಡಿದದಾಗಿ ಅಗ್ನಿದೇವತೆಗಿಂತ ಅಧಿಕವಾದ ಜ್ವಾಲೆಯನ್ನು ಗೊಳ್ಳುತ್ತಾ ಆ ಮುನಿಯ ಮೇಲೆ ಎರಗುತ್ತಿರಲು ಆತನಿಗೆ ಜೀವಭಯ ಉಂಟಾಗಿ ಓಡಲು ಮೊದಲಿಗಿಟ್ಟನು. ಆದರೂ ಚಕ್ರಾಯುಧವು ಆತನನ್ನೇ ಹಿಮ್ಮೆಟ್ಟಿ ಹೋಗುತ್ತಿತ್ತು. ಆ ತಪೋನಿಧಿಯನ್ನು ಭೂಲೋಕದಲ್ಲಿರುವ ತಪಸ್ಸನ್ನರಾಗಲಿ
ದೇವಲೋಕದಲ್ಲಿರುವ ಇಂದ್ರಾದಿ ದೇವತೆಗಳಿಗೆ ಸತ್ಯ ಲೋಕಾಧಿಪತಿಯಾದ ಬ್ರಹ್ಮನಾಗಲಿ ಕೈಲಾಸಾಧಿಪತಿಯಾದ ಶಂಕರನಾಗಲಿ ಈ ಋಷಿಯನ್ನು ರಕ್ಷಿಸಲಾರದಂಥವರು. ಎಂತಹ ತಪೋನಿಧಿಗಳಾದರೂ ಜ್ಞಾನವಂತರಾದರೂ ವಿದ್ಯಾವಂತರಾದರೂ ಶಾಂತಿ ಇಲ್ಲದೆ ಕೋಪಮಾನಸರಾಗಿದ್ದರೆ ಇಂತಹ ಕಷ್ಟಗಳು ಒದಗುವುದಲ್ಲವೇ? ಇದರಿಂದ ಇಂತಹ ಸಂಕಟವನ್ನು ಆ ದೂರ್ವಾಸ ಮುನಿಗೂ ಲಭಿಸಿತು. ಸ್ಕಾಂದ ಪುರಾಣ ಅಂತರ್ಗತ ಕಾರ್ತಿಕ ಪುರಾಣದಲ್ಲಿ ದೂರ್ವಾಸನು ಅಂಬರೀಷನನ್ನು ಶಪಿಸುವುದು ಎಂಬ 25ನೇ ಅಧ್ಯಾಯವು ಮುಗಿಯಿತು.